ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಬ್ಜೆಕ್ಟ್ ಏನು ಅಂತಂದರೆ ನೋಡಿ, ಬಿಸಿ ರಾಜಕೀಯದ ಚರ್ಚೆ ಆಗ್ತಾ ಇದೆ. ಏನು ಅಂತಂದರೆ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು ರಾಷ್ಟ್ರಪತಿಗಳ ಭಾಷಣ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ನಿನ್ನೆ ಭಾಷಣ ಮಾಡೋದು ಲೋಕಸಭೆಯಲ್ಲಿ. ಇವಾಗ 2 ಗಂಟೆಗೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ. ಭಾಷಣ ಮಾಡಬೇಕಾದ್ರೆ ಈ ರಾಹುಲ್ ಗಾಂಧಿ ಇದ್ದಾರೆ ನೋಡಿ, ಅವರು ಹಿಂದೂ ಅಲ್ಲೇ ಅಲ್ಲ. ಯಾಕೆಂದರೆ ಅವ್ರ ತಾಯಿ ಕ್ರಿಶ್ಚಿಯನ್ನು. ಅವರೆಲ್ಲೋ ಅವ್ರ ತಂದೆ ಇದ್ರಂತೆ, ಎಲ್ಲೋ ಇಟರ್ನಲ್ಲಿ ಹೋದ್ರಂತೆ, ತಾಯಿನ ಮದುವೆ ಆದ್ರಂತೆ. ಅವರು ಪ್ಲಾಂಟೆಡ್ ಲೇಡಿ. ಅವರು ಸೋನಿಯಾ ಗಾಂಧಿ ಪ್ಲಾಂಟೆಡ್ ಲೇಡಿ ಅಂತಂದರೆ ನೋಡಿ, ಸೋವಿಯತ್ ರಷ್ಯಾದಲ್ಲಿ KGB ಅಂತಿದೆ, ನಮ್ಮಲ್ಲಿ ಹೇಗೆ CBI ಇದೆ, KGB ಅಂತಿದೆ. ಪ್ರಧಾನಮಂತ್ರಿ ಇದರಲ್ಲಿ ಏನೇನು ನಡೆಯುತ್ತೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಬೇಕು ಅಂತಂದ್ಬಿಟ್ಟು ಈಗೇನೋ ಪ್ಲ್ಯಾಂಟ್ ಮಾಡಿಬಿಟ್ಟು ಮದುವೆ ಮಾಡ್ತಿದ್ರಂತೆ. ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಅಲ್ಲ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ರಾಜೀವ್ ಗಾಂಧಿ ಅವ್ರ ದೊಡ್ಡ ಮಗ, ಸಂಜಯ್ ಗಾಂಧಿ ಸಣ್ಣ ಮಗ ಪ್ಲೇನ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಸತ್ತೋಗ್ತಾರೆ ಅಂತಂದರೆ ಆಕ್ಸಿಡೆಂಟ್ ಮಾಡಿಸಿದ್ದು ತಾಯಿನೇ ಅಂತ ಏನೋ ಇದಿದೆ, ಅದು ನಮ್ಮ ವಿಷಯ ಅಲ್ಲ. ಏನು ಅಂತಂದರೆ ಈ ರಾಜೀವ್ ಗಾಂಧಿ ಇದ್ದಿದ್ದು ಸ್ವಲ್ಪ ಡೀಸೆಂಟ್ ಮನುಷ್ಯ. ಇವ್ರನ್ನ ಹನಿ ಟ್ರ್ಯಾಪ್ ಮಾಡ್ತಾರೆ. ಹನಿ ಟ್ರ್ಯಾಪ್ ಮಾಡಿಬಿಟ್ಟು ಸೋನಿಯಾ ಗಾಂಧಿ ಜೊತೆ ಮದುವೆ ಮಾಡಿಬಿಡ್ತಾರೆ. ಸೋನಿಯಾ ಗಾಂಧಿ ಜೊತೆ ಮದುವೆ ಮಾಡಿದ್ದು ಏನು ಅಂದರೆ ಪ್ರಧಾನಮಂತ್ರಿ ಮನೆ ಒಳಗೆ ಏನೇನು ಮಾತಾಡ್ತಾರೆ ಅನ್ನೋದು ಸೋವಿಯತ್ ರಷ್ಯಾಗೆ ಬೇಕಾಗತ್ತೆ. ಸೋವಿಯತ್ ರಷ್ಯಾ ಏನು ಅಂತಂದರೆ ನೋಡಿ, 2 ಬ್ಲಾಕ್ ಇರುತ್ತೆ. ಒಂದು ಕಮ್ಯುನಿಸ್ಟ್ ಬ್ಲಾಕು, ಇನ್ನೊಂದು ಡೆಮೊಕ್ರೆಟಿಕ್ ಬ್ಲಾಕು. ನಾವು ನೆಹರು ಕಾಲದಿಂದನೂ ಕಮ್ಯುನಿಸ್ಟ್ ಬ್ಲಾಕ್ ಜೊತೆಗೆ ಅಲಿಯನ್ಸ್ ಮಾಡ್ಕೊಂಡಿರ್ತೀವಿ, ಅಂದರೆ ಜಾಸ್ತಿ ಸ್ನೇಹ ಹೊಂದಿರ್ತೀವಿ. ಡೆಮೊಕ್ರೆಟಿಕ್ ಅಂತಂದರೆ ಅಮೆರಿಕಾದ ಇದ್ರ ಜೊತೆಗೆ ನಮ್ಮ ಸ್ನೇಹ ಅಷ್ಟೇ. ಡೆಮೋಕ್ರಸಿ ಆದರೂ ನಾವು ದೂರ ಕಾಯ್ಕೊತಾ ಇರ್ತೀವಿ. ಏನಾಗುತ್ತೆ, ಸೋವಿಯತ್ ರಷ್ಯಾ ನಮ್ಮೆಲ್ಲ ಆಗು ಹೋಗುಗಳನ್ನ ತಿಳ್ಕೊತಾ ಇರುತ್ತೆ. ಯಾಕೆ ಅಂತಂದರೆ ಪ್ಲ್ಯಾಂಟ್ ಮಾಡಿಬಿಟ್ಟಿರ್ತಾರೆ ಅವ್ರು KGB ಅಂತಂದರೆ ಸೀಕ್ರೆಟ್ ಸರ್ವೀಸು ಅಷ್ಟು ಪವರ್ಫುಲ್ ಆಗಿರುತ್ತೆ. ಸೋನಿಯಾ ಗಾಂಧಿನ ಪ್ರಧಾನಮಂತ್ರಿ ಆಫೀಸಲ್ಲಿ, ಪ್ರಧಾನಮಂತ್ರಿ ಮನೆಯಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಅಂತ ಪ್ಲ್ಯಾಂಟ್ ಮಾಡಿಬಿಟ್ಟಿರ್ತಾರೆ. ಆ ರಾಜೀವ್ ಗಾಂಧಿ ಜೊತೆ ಮದುವೆ ಮಾಡಿಬಿಟ್ಟು. ಹಾಗಾಗಿ ಏನಾಗುತ್ತೆ, ಈ ಎಮ್ಮನಿಗೆ ಇಲ್ಲದ ಕೋಡ್ ಬಂದುಬಿಟ್ಟಿರುತ್ತೆ. ಇದಲ್ದೇ ಬನ್ನಿ, ಸಂಜಯ್ ಗಾಂಧಿಯವರಿಗೆ ತಮ್ಮ ರಾಜೀವ್ ಗಾಂಧಿ ಅವ್ರದ್ದು ಪ್ಲೇನ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಆತನ ಹೆಂಡತಿ ಬಂದ್ಬಿಟ್ಟು ಮೇನಕಾ ಗಾಂಧಿ ಅಂತ ಅಂದ್ಬಿಟ್ಟು ಅವರು MP ಆಗಿದ್ದಾರೆ. ಇವಾಗ ಪಿಲಿಭಿತ್ ಅಂತ ಏನೋ ಅಲ್ಲಿಂದ ಉತ್ತರ ಪ್ರದೇಶದಲ್ಲಿ ಅಲ್ಲಿಂದ ಗೆಲ್ತಾರೆ, ಸತತವಾಗಿ MP ಆಗ್ತಾಯಿದ್ದಾರೆ. ಮತ್ತು ಅವ್ರ ಮಗ ವರುಣ್ ಗಾಂಧಿ ಅಂತ ಅಂದ್ಬಿಟ್ಟು ಆತನ MP ಆಗ್ತಾಯಿದ್ದಾರೆ. ಮತ್ತು BJP ಜೊತೆ ಇಬ್ಬರು ಸಂಬಂಧ ಇಟ್ಕೊಂಡಿದ್ದಾರೆ. BJP ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ ದೇಶದ್ರೋಹದ ಚಟುವಟಿಕೆಗಳು, ದೇಶದ ಆಂತರಿಕ ವಿಚಾರಗಳನ್ನ, ಆಂತರಿಕ ಸೀಕ್ರೆಟ್ಗಳನ್ನ, ಕ್ಲಾಸಿಫೈಡ್ ಸೀಕ್ರೆಟ್ಸ್ ಅಂತ ಹೇಳ್ತಾರೆ. ಅದು ಏನಾದರೂ ಹೊರಗಡೆ ದೇಶಕ್ಕೆ ಕೊಡ್ತಿದ್ರು ಅಂತಂದರೆ ಇವ್ರು ಕೊಡ್ತಿದ್ರಂತೆ ಅಂತ ಒಂದು ಭಾವನೆ ಇದೆ. ಅದು ಸತ್ಯನೋ ಸುಳ್ಳೋ ಕಾಲಕ್ರಮೇಣ ಗೊತ್ತಾಗುತ್ತದು, ಅಥವಾ ಅವರೇ ಕ್ಲಾರಿಫೈ ಮಾಡ್ಬೋದು. ಏನಾಗುತ್ತೆ, ಈ ಥರ ಇದ್ದವರು ಅವರಿಗೆ ಹಿಂದೂ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಸ್ಕಾರದ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ, ಹಿಂದೂ ಆಚಾರದ ಬಗ್ಗೆ, ವಿಚಾರದ ಬಗ್ಗೆ, ಹಿಂದೂ ಜೀವನ ಪದ್ಧತಿ ಬಗ್ಗೆ ಏನೂ ಗೊತ್ತಿಲ್ಲ. ಇವ್ರಿಗೆ ಹುಟ್ಟಿರೋ 2 ಮಕ್ಕಳು ಬಂದ್ಬಿಟ್ಟು, ಒಬ್ಬ ರಾಹುಲ್ ಗಾಂಧಿ, ಒಬ್ಬರು ಪ್ರಿಯಾಂಕಾ ಗಾಂಧಿ ಅಂತ ಅಂದ್ಬಿಟ್ಟು. ನೋಡಿ, ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಏನು ಅಂತಂದರೆ ಪಪ್ಪು ಅಂತ ಕರಿತಿದ್ದು. ಪಪ್ಪು ಅಂತ ಮುದ್ದಿಂದ ಕರೀತಾರೆ, ಅದೇನು ಕೆಟ್ಟ ವರ್ಡ್ ಅಲ್ಲ. ಏನು ಅಂತ ನಾವು ಮನೆಯಲ್ಲಿ ಏನಾದರೂ ಮಕ್ಕಳಿತ್ತು ಅಂದರೆ ಬಾ ಪಪ್ಪು, ಹೋಗು ಪಪ್ಪು ಅಂತೀವಿ. ಬಹಳ ಪ್ರೀತಿಯಿಂದ ಪಪ್ಪು ಅಂತ ಕರಿತೀವಿ. ಹಾಗೆ ಈ ರಾಹುಲ್ ಗಾಂಧಿ ಬ್ರೈನೇ ಮೆಚ್ಯೂರ್ ಆಗಿಲ್ಲ. 50 ವರ್ಷ ಆಗ್ತಾ ಬಂದ್ಬಿಡ್ತೀರಿ ಆತನಿಗಾಗಲೇ, ಇನ್ನೂ ಬ್ರೈನೇ ಮೆಚ್ಯೂರ್ ಆಗಿಲ್ಲ. ಅದರಿಂದ ಪಪ್ಪು ಅಂತ ಒಂದು ಜನರಲ್ ನೇಮ್ ಇತ್ತು. ಈಗೇನಾಗಿದೆ, ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಭಾಷಣಕ್ಕೆ ವಂದನೆ ಸಲ್ಲಿಸಬೇಕು ಅಂತ ಕನ್ಕ್ಲೂಡಿಂಗ್ ಸ್ಪೀಚ್ ಮಾಡಬೇಕು. ಆ ಕನ್ಕ್ಲೂಡಿಂಗ್ ಸ್ಪೀಚ್ ಮಾಡಬೇಕಾದ್ರೆ ಲೀಡರ್ ಆಫ್ ಅಪೋಸಿಷನ್ ಇವಾಗ ಎಲೆಕ್ಟ್ ಆಗಿರೋರು ರಾಹುಲ್ ಗಾಂಧಿ. ಪ್ರಧಾನಮಂತ್ರಿ ಆಗಿ ಹೊರಟಿದ್ದವರು ಅವರು ಏನು ಟಕ ಟಕ್ ಅಂದ್ಬಿಟ್ಟು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತಂದರು. ಪ್ರಿಯಾಂಕಾ ಗಾಂಧಿಯವರು ಟಕ್ ಅಂದ್ಬಿಟ್ರೆ ಲೆಟ್ರಿನ್ಗೆ ಹೋಗಿ ಬರೋದಿಲ್ಲ ರೀ, ಟಕ್ ಅಂತ. ಏನು ಎಷ್ಟು ಬುದ್ಧಿ ಮೆಚ್ಯೂರ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇವರು ನಿನ್ನೆ ಮಾತಾಡ್ತಾ ನೋಡಿ, ಡೆಮಾಕ್ರಸಿಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು, ಬಹುಮತದ ಇದು ನಡೀಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಬಹುಮತ ಇವತ್ತಿಗೂ 75ರಿಂದ 78% ಹಿಂದೂಗಳಿವೆ. ಹಿಂದೂಗಳನ್ನ ಡೌನ್ಗ್ರೇಡ್ ಮಾಡಿ ಮಾತಾಡ್ತಾರೆ. ಏನು ಅಂದರೆ ಹಿಂದೂಗಳು ಹಿಂಸೆ ಮಾಡ್ತಾರೆ, ಹಿಂದೂಗಳು ಸರಿ ಇಲ್ಲ, ಹಿಂದೂಗಳು ಎಲ್ಲಿ ಇದು ಮಾಡಿದ್ರು ನಫರತ್ ಕಿ ದುಕಾನ್ ಇದು ಮಾಡ್ತಾರೆ, ದ್ವೇಷನ ಹಂಚ್ತಾರೆ ಅನ್ನೋದೆಲ್ಲ ಮಾತಾಡೋದು. ಪಾರ್ಲಿಮೆಂಟ್ ರಸ್ತೆ ಅಲ್ಲ ರೀ. ಮತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ ಹೊರಟಿರ್ತಕ್ಕಂಥ ವ್ಯಕ್ತಿಯಿಂದ ಇಂಥ ಮಾತು ಕೇಳ್ತೀವಿ ಅಂತಂದರೆ ನಮ್ಮ ದೌರ್ಭಾಗ್ಯ. ಸರಿ, ಇವತ್ತು ದೇಶದ ಅನೇಕ ಕಡೆಗಳಲ್ಲಿ ಇವತ್ತೇನಾಗಿದೆ, ವಿರೋಧ ವ್ಯಕ್ತ ಆಗ್ತಾಯಿದೆ. ಮೈಸೂರಿನಲ್ಲೂ ಮಾಡಬೇಕು, ಕರ್ನಾಟಕದಲ್ಲೂ ಮಾಡಬೇಕು. ಯಾಕೆ ಅಂತಂದರೆ ನಮ್ಮ ಹಿಂದೂ ದೇಶದಲ್ಲಿ
ಹಿಂದೂ ದೇಶಕ್ಕೆ ಪ್ರಧಾನಮಂತ್ರಿ ಹೊರಟಿರ್ತಕ್ಕಂಥ ವ್ಯಕ್ತಿ ಬಾಯಿಂದ ಇಂಥ ಮಾತನ್ನ ಕೇಳ್ತೀವಿ ಅಂತಂದರೆ ನಮ್ಮ ದೌರ್ಭಾಗ್ಯ. ಎಲ್ಲಿವರೆಗೂ ನಾವು ಹಿಂದೂಗಳು ಈ ಥರನೇ ಇದು ಮಾಡಬೇಕು? ರೋಷನೇ ಹುಟ್ಟೋದಿಲ್ವಾ? ನಮಗೆ ಉಗಿದೆ ಆಯ್ತಿಲ್ವಾ? ಹಿಂದೂಗಳು ಸಹಿಷ್ಣುಗಳು, ಹಿಂದೂಗಳು ಶಾಂತಿಪ್ರಿಯ. ಎಲ್ಲಿವರೆಗೂ ಶಾಂತಿಪ್ರಿಯ ರೀ? ಒಂದು ಹಲ್ಲು ಉದುರಿಸಿದ್ರೆ 4 ಹಲ್ಲು ಉದುರಿಸ್ತಕ್ಕಂಥ ಶಕ್ತಿ ಇವತ್ತು ಬಂದಿದೆ. ಏನಾಗಿದೆ, ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ನಿಂದ ಎಲ್ಲ ಡಿಜಿಟಲ್ ವರ್ಲ್ಡ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಿರೋದ್ರಿಂದ ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ. ಹಿಂದೂಗಳು ಸ್ಟ್ರಾಂಗ್ ಆಗಬೇಕು. ನೋಡಿ, ಹೆಬ್ಡೋ ಅಂತ ಅಂದ್ಬಿಟ್ಟು ಫ್ರಾನ್ಸಲ್ಲಿ ಒಂದು ಪತ್ರಿಕೆ ಹೊರಡ್ತಿತ್ತು. ಅಲ್ಲಿ ಏನೋ ಗಲಾಟೆ ಆಯ್ತಂತೆ. ಮೈಸೂರಲ್ಲೂ ಮುಸಲ್ಮಾನರು ಸ್ಟ್ರೈಕ್ ಮಾಡಿದ್ರು, ಬೆಂಗಳೂರಲ್ಲೂ ಮಾಡಿದ್ರು, ಇಡೀ ಇಂಡಿಯಾದಲ್ಲಿ ಮಾಡಿದ್ರು, ಸಿಂಗಾಪುರಲ್ಲಿ ಮಾಡಿದ್ರು, ಬೇರೆ ಬೇರೆ ದೇಶಗಳಲ್ಲೆಲ್ಲ ಮಾಡಿದ್ರು. ಆ ಥರ ಬೆಳೆದಾಗ ಮಾತ್ರ ನಾವು ಸ್ಟ್ರಾಂಗ್ ಆಗ್ತೀವಿ. ತಿಳ್ಕೊಬೇಕು ಇದನ್ನು. ಯಾರು ಬೇರೆ ಬೇರೆ ದೇಶಕ್ಕೆ ಹೋಗಿ ನಾನು ಡಾಕ್ಟ್ರ್ ಆದೆ, ನಾನು ಇಂಜಿನಿಯರ್ ಆದೆ, ಟ್ಯಾಕ್ಸ್ ಕಟ್ತೀನಿ, ಕಾರ್ ತೊಗೊಂಡೆ, ಅಪ್ಪ ಅಮ್ಮನ ಚೆನ್ನಾಗಿ, ಇಷ್ಟೇ ಅಲ್ಲ ರೀ ನಮ್ಮ ಬದುಕು. ನಮ್ಮ ದೇಶ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಬಾಯಿ, ಹಂಗೆ ನಮ್ಮ ಕೈ, ನಮ್ಮ ಕಾಲು ಇದ್ದಂಗೆ ನಮ್ಮ ಮನೆ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ತಂಗಿ, ಹಾಗೆ ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ದೇಶ ಅನ್ನೋದು ಬರಬೇಕು. ಬಂದಾಗ ಈ ಥರ ಏನಾದರೂ ವಿಚಾರಗಳು ಇದಾದರೆ ಹಿಂದೂ ಧರ್ಮ ಡೌನ್ ಗ್ರೇಡ್ ಮಾಡ್ತಕ್ಕಂಥ ವಿಚಾರಗಳು ವ್ಯವಸ್ಥೆ ಅದು ಯಾರು ಮಾಡ್ತಿರೋರು? ಮುಸಲ್ಮಾನರಲ್ಲ ರೀ. ನಮ್ಮ ದುರಾದೃಷ್ಟ ನೋಡಿ, ನಮ್ಮ ದೇಶಕ್ಕೆ 75-78% ಇವತ್ತು ಸಹ ಹಿಂದೂಗಳ ಮೆಜಾರಿಟಿನೇ ಇದೆ. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಹೇಳ್ತೀವಿ. ಡೆಮಾಕ್ರಸಿನೇ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿ, ಮಾನವೀಯ ಮೌಲ್ಯಗಳಿಗೆ ಮರ್ಯಾದೆನೇ ಕೊಡೋಕ್ಕೆ ಗೊತ್ತಿಲ್ಲ ಅಂಥ ವ್ಯಕ್ತಿ, ಬ್ರೈನೇ ಮೆಚ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾರತ ದೇಶಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಧಾನಮಂತ್ರಿ ಆಗಬೇಕಾದಂಥ ವ್ಯಕ್ತಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ರಾಷ್ಟ್ರಪತಿ ಭಾಷಣಕ್ಕೆ ಉತ್ತರ ಕೊಡ್ತಾ ಹಿಂದೂಗಳು ಹಿಂಸೆ ಮಾಡ್ತಾರೆ, ಹಿಂದೂಗಳು ದ್ವೇಷ ಮಾಡ್ತಾರೆ, ಹಿಂದೂಗಳು ಬೆಂಕಿ ಹಚ್ತಾರೆ, ಹಿಂದೂಗಳು ಅರಾಜಕತೆ ಉಂಟು ಮಾಡ್ತಾರೆ ಅಂತ ಹೇಳಿದ್ರೆ ರಕ್ತ ಕುದಿಬೇಕು ರೀ. ನಮ್ಮ ರಕ್ತ ಅಂತೂ ಕುದಿಯುತ್ತೆ. ಹಿಂದೂಗಳ ರಕ್ತ ಕುದಿಲಿಲ್ಲ ಅಂತಂದರೆ ಎಂಥ ಶಂಟ್ರಿದ್ದಾರೆ ಅಂತ ಹೇಳಬೇಕಾಗತ್ತೆ. ಬನ್ನಿ, ಆ ಕಾಲ ಹೊರಟೋಗಿದೆ. ಏನು ಅಂತಂದರೆ ದೇಶದ ಎಲ್ಲ ದೊಡ್ಡ ಸಿಟಿಗಳಲ್ಲೂ ಬಹಳ ದೊಡ್ಡದಾಗಿ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಲಕ್ನೋದಲ್ಲಿ ನಡೀತಂತೆ, ಉತ್ತರ ಪ್ರದೇಶದಲ್ಲಿ ಕಾನ್ಪುರಲ್ಲಿ ನಡೀತಂತೆ, ಡೆಲ್ಲಿನಲ್ಲಿ ನಡೀತಂತೆ, ಜೈಪುರಲ್ಲಿ ನಡೀತಂತೆ, ಹೈದರಾಬಾದಲ್ಲಿ ನಡೀತಂತೆ, ಬೆಂಗಳೂರು ನಡೀತಂತೆ. ಎಲ್ಲ ಕಡೆ ಮಾಡಬೇಕು ರೀ. ಹಿಂದೂಗಳು ದೇಶ ಇದು. ನೋಡಿ, ನಾವೆಲ್ಲಾದರೂ ಮುಸಲ್ಮಾನರಿಗೆ ಸೇಫ್ ದೇಶ ಬೇಕು ಅಂತಂದರೆ 50ಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ. ಕ್ರಿಶ್ಚಿಯನ್ರಿಗೆ ಸೇಫ್ ದೇಶ ಬೇಕು ಅಂದರೆ 100ಕ್ಕಿಂತ ಹೆಚ್ಚು ದೇಶಗಳಿವೆ. ನಾವು ಹಿಂದೂಗಳಿಗೆ ಏನಾದರೂ ಸೇಫ್ ದೇಶ ಬೇಕು ಅಂದರೆ ಇಂಡಿಯಾ ಒಂದೇ ರೀ ಇರೋದು. ಇದನ್ನು ಕಾಪಾಡ್ಕೊಳ್ಳೋಕೆ ನಮ್ಗೆ ಇನ್ನೂ ಇದು ಬಂದಿಲ್ಲ ಅಂತಂದ್ರೆ ಎಲ್ಲಿವರೆಗೂ ನಾವು ಶಂಟ್ರಾಗಿರಬೇಕು? ನೋಡಿ, ನಾವು ಹೀಗೇ ಪಕ್ಕದ ಮನೇಲಿ ತಾನೇ ಬೆಂಕಿ ಬಿದ್ದರೆ ನಾವು ಸೇಫ್ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ವಿ? ಸುಮ್ಮನೆ ಇರ್ತಿದ್ವಿ. ಅದೇನಾಯಿತು, ಎಲ್ಲಿಗೆ ಹೋಯ್ತು ಅಂತಂದರೆ ಹಳೆಯ ಕಬ್ಬಣ, ಹಳೆ ಪೇಪರ್ ಅಂತ ಕೂತ್ಕೊಂಡು ಬಂದವರು, ಜೀವನ ಕಟ್ಕೊಳ್ಳೋಕೆ ಬಂದವರು ನಮ್ಮ ದೇಶವನ್ನು 1,500 ವರ್ಷಗಳ ಕಾಲ ಆಳಿದ್ರು. ಮತ್ತು ಲವಂಗ ಮೆಣಸು ಬೇಕು ಅಂತ ಬಂದು ಬ್ರಿಟಿಷರು 150-200 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ಏನು ಅಂದರೆ ಹೀಗೇ ನಾವು ಎಲ್ಲರೂ ಬೆಂಕಿ ಬಿದ್ದಿದ್ರೆ ಪಕ್ಕದ ಮನೇಲಿ ತಾನೇ ಬೆಂಕಿ ಬಿದ್ದರೆ ನಾವು ಆರಾಮಾಗಿ ಮನೇಲಿ ಪಾಲ್ಕೊಂಡು ನಿದ್ದೆ ಮಾಡೋಣ ಅನ್ನೋ ಮನೋಭಾವ ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಬನ್ನಿ, ಇದರಿಂದ ಹೊರಗೆ ಬರಬೇಕಾಗಿದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಅತ್ಯಂತ ಒಳ್ಳೆ ನಮ್ಮ ರಕ್ತ ಕುದಿತಕ್ಕಂಥ ಒಂದು ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿ ಆಗಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಯಿಂದ ಬಂದಿದೆ. ಅದು ಏನು ಹೇಳ್ತಾರೆ ಅವರು, 125-140 ವರ್ಷಗಳ ಕಾಲ ನಮಗೆ ಅನುಭವ ಇದೆ. ಆಡಳಿತ ಮಾಡೋದು ಯಾರು ಹೇಳ್ಕೊಡೋದು ಬೇಕಿಲ್ಲ. ನರೇಂದ್ರ ಮೋದಿಯವರು ನಮ್ಮ ಕಾಂಗ್ರೆಸ್ ಆಫೀಸ್ನ ಮುಂದೆ ಬಂದು ಟೀ ಅಂಗಡಿ ಇಡಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ದಿಮಾಕು ಕೊಬ್ಬಿನ ಮಾತಾಡ್ದಂಥ ಜನ ಇವತ್ತು ಹಿಂದೂಗಳನ್ನ ನೋಡಿ, 75-70% ಇರ್ತಕ್ಕಂಥ ಹಿಂದೂಗಳು ಡೆಮಾಕ್ರಸಿಗೆ ಮಾನ್ಯತೆ ಕೊಡ್ತೀವಿ ಅನ್ನೋರು, ಡೆಮಾಕ್ರಸಿಗೆ ಬಹುಮತಕ್ಕೆ ಮರ್ಯಾದೆ ಕೊಡ್ತೀವಿ ಅನ್ನೋರು, ಬಹುಮತಕ್ಕೆ ನಾವು ಬೆಲೆ ಕೊಡ್ತೀವಿ ಅನ್ನೋರು ಬಾಯಿಂದ ಇಂಥ ಮಾತು ಬರ್ತೀವಿ. ಹಿಂದೂಗಳು ಹಿಂಸಕ ರೂಪ ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ತಾಳ್ಮೆ ಇಲ್ಲ, ನಮ್ಮ ದ್ವೇಷ ಮಾಡ್ತಾರೆ, ಬೆಂಕಿ ಹಚ್ತಾರೆ, ಅಲ್ಪಸಂಖ್ಯಾತನ ಚೆನ್ನಾಗಿ ನೋಡ್ತಿಲ್ಲ. ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ನಾಗಿ ನೋಡ್ಕೊತಾ ಇದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಏನಿಲ್ವಾ? ಬನ್ನಿ ವಿರೋಧ ಮಾಡೋಣ. ವಿರೋಧ ಮಾಡೋದಕ್ಕೆ ನಮಗೆಲ್ಲೂ ಬೇಕಿಲ್ಲ ರೀ. ನಮ್ಮ ಮನೆಗಳು ಬಂದು ಬ್ಲ್ಯಾಕ್ ಫ್ಲಾಗ್ ಪ್ರೊಟೆಸ್ಟ್ ಮಾಡೋಣ. ಡೆಮಾಕ್ರಸಿ ಬೇಕಾದಷ್ಟು ವಿಧಾನಗಳಿವೆ. ಬನ್ನಿ, ಎಲ್ಲ ದೇಶದ ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡೋಣ. ಏನು ಅಂದರೆ ಮನೆಗಳ ಮೇಲೆ ಬ್ಲ್ಯಾಕ್ ಫ್ಲಾಗ್ ಹಾರಿಸೋಣ. ಇದು ಮಾಡಲಿಲ್ಲ ಅಂತಂದರೆ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಅಸ್ಮಿತೆಗೆ, ನಮ್ಮ ಆತ್ಮಗೌರವಕ್ಕೆ, ನಮ್ಮ ಸ್ವಾವಲಂಬನೆಗೆ ಬಸವಣ್ಣವ್ರು ಏನು ಹೇಳಿದ್ರು, ಆತ್ಮಗೌರವ ಸ್ವಾವಲಂಬನೆ ಇಲ್ಲದ ಬದುಕು ಜೀವಂತ ಶವ ಇದ್ದ ಹಾಗೆ ಅಂತಂದ್ರೆ. ಬನ್ನಿರಿ, ಸತ್ವಾಗಿ ಬದುಕೋದು ಬೇಕಿಲ್ಲ ರೀ. ನಾವು ಬದುಕಿದ್ದೀವಿ ಅಂತಂದರೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ, ನಮ್ಮ ಅಸ್ಮಿತೆಗೆ ದಪ್ಪಾಗಿದೆ,
ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತಂದರೆ ಪ್ರಧಾನಮಂತ್ರಿಯಾಗಿ ಹೊರಟಿರ್ತಕ್ಕಂಥ 140 ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಆಡಳಿತದ ಅನುಭವ ಇರತಕ್ಕಂಥ ಒಬ್ಬ ವ್ಯಕ್ತಿ, ಬ್ರೇನಿಯ ಮೆಚ್ಯೂರ್ಡ್ ಆಗಿಲ್ಲದೆ ಇರತಕ್ಕಂಥ ವ್ಯಕ್ತಿ